ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಹಾಸ್ಯ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಯ್ತು ಅಂತ ನೋಡೋಣ ಬನ್ನಿ. ಹಾಸ್ಯ ಸೀರಿಯಲಲ್ಲಿ ಮೀನಾ ಸೂರ್ಯ ಆನಿವರ್ಸರಿ ಅಲ್ವಾ, ಅದಕ್ಕೆ ಎಲ್ಲರೂ ರೆಡಿ ಆಗ್ತಿರ್ತಾಳೆ. ಸೂರ್ಯ ಮೀನಾ ರೆಡಿ ಆಗುವಾಗ ಸೂರ್ಯ ಬೆಳಗ್ಗೆನೇ ಎದ್ದು ರೆಡಿಯಾಗಿ ಹೊರಗಡೆ ಏನೋ ಗಿಫ್ಟ್ ತರೋಕೆ ಹೋಗಿರ್ತಾನೆ. ಮೀನಾಗಿ ತಂದಮೇಲೆ ಅವರು ಏನೋ ಇದು ಮಾತಾಡ್ತಾ ಇರ್ತಾರೆ. ಸೂರ್ಯ ಮೀನಾ ಮಾತಾಡುವಾಗ ಅದೇನೋ ಜೋಕ್ ಆಗ್ತಾ ಇರ್ತಾನೆ ಸೂರ್ಯ. ಮೀನಾಗಿ ತುಂಬ ಸಿಟ್ಟು ಬರೋ ಥರ ಮಾಡ್ತಾ ಇರ್ತಾನೆ ಸೂರ್ಯ. ಮಾಡುವಾಗ ಆಗ ಸೂರ್ಯ ಅವರ ಅಪ್ಪನ ಕರ್ತಾ ಇರ್ತಾನೆ. ಅಪ್ಪ ಅಪ್ಪ ಬಾ ಅಂತ. ಸಕ್ರೆ ಇಲ್ಲಿ ಅಂತ ಕೇಳ್ತಾ ಇರ್ತಾನೆ. ಎದಕ್ಕಪ್ಪ ಅಂತ ಕೇಳಿದ್ರೆ ಕರಿ ಫಸ್ಟು ಅಂತ ಹೇಳ್ತಾ ಇರ್ತಾನೆ ಸೂರ್ಯ. ಆಯ್ತಪ್ಪ ಶಾಂತಿ ಅಂತ ಕರ್ತಾ ಇರ್ತಾನೆ ರಂಗನಾಥವರು. ಶಾಂತಿ ಬಂದಮೇಲೆ ಆಯಿತು ನೀನು ನಿಂತಿನ ಲೆಫ್ಟ್ ಸೈಡೇನ ರೈಟ್ ಸೈಡಲ್ಲಿ ನಿಂತ್ಕೊ ಅಂತ ಹೇಳ್ತಾ ಇರ್ತಾನೆ. ಆವಾಗ ಸೂರ್ಯನ ಮುಂದೆ ನಿಂತಿರ್ತಾಳೆ ಶಾಂತಿ. ನಿಂತ ಮೇಲೆ ಸೂರ್ಯ ಏನೋ ತಂದಿರ್ತಾನೆ ಗಿಫ್ಟು. ಅದು ತಂದಿದ ಮೇಲೆ ಅವ್ರ ಅಮ್ಮನಿಗೆ ತೋರ್ಸೋಕೆ ಹೋಗಿರ್ತಾನೆ. ತೋರ್ಸೋಕೆ ಹೋದ್ಮೇಲೆ ಆಗ ಸಡನ್ನಾಗಿ ರಂಗನಾಥ್ ಅವ್ರ ಅಮ್ಮ ಬರ್ತಾಳೆ. ಬಂದಮೇಲೆ ಅಜ್ಜಿ ಇವಾಗ ಕೂತಿರ್ತಾಳೆ. ರಂಗ ಅಂತ ಕೂಗ್ತಾ ಇರ್ತಾಳೆ. ಶಾಂತಿ ತುಂಬ ಶಾಕ್ ಆಗ್ತಿರ್ತಾಳೆ. ಶಾಕ್ ಆದಮೇಲೆ ಅಮ್ಮ ಬಾ ಅಂತ ಕರಿತಾ ಇರ್ತಾನೆ ರಂಗನಾಥ್ ಅವರು. ಸೂರ್ಯ ಕರ್ತಾನೆ, ಅಜ್ಜಿ ಚೆನ್ನಾಗಿದೆಯಾ ಅಂತ ಕರಿತಾ ಇರ್ತಾನೆ. ಬಾ ಅಜ್ಜಿ, ಏನು ಸರ್ಪ್ರೈಸ್ ಕೊಟ್ಟಿದೀಯಾ ಅಂತ ಸೂರ್ಯ ಕೇಳ್ತಾ ಇರ್ತಾನೆ. ಏನಿಲ್ಲ ಕಣೋ, ಇದು ಸುಮ್ಮನೆ ಬಂದೀನಿ, ನಮ್ಮ ಮದುವೆ ದಿವಸ ಅಲ್ವಾ ಅದಕ್ಕೆ ಬಂದೀನಿ ಅಂತ ಅಜ್ಜಿ ಹೇಳ್ತಾ ಇರ್ತಾಳೆ. ಆಗ ಬಂದಮೇಲೆ ಅವಾಗ ಶಾಂತಿಗೆ ರೋಹಿಣಿ ತುಂಬ ಸಿಟ್ಟು ಬರ್ತಾ ಇರುತ್ತೆ. ಈ ಅಜ್ಜಿ ಯಾಕೆ ಬಂದ್ಲು ನಮ್ಮ ಪ್ರಾಣ ತಿಂಬಾಕ ಅಂತ ಹೇಳ್ತಾ ಇರ್ತು. ಬೈಕಂತ ಇರ್ತಾರೆ. ಬೈಕಂತ ಇದ್ಮೇಲೆ ಆಗ ಎಲ್ಲರೂ ಬರ್ತಾರೆ. ಮನೆ ಎಲ್ಲರೂ ಬಂದಮೇಲೆ ರೋಹಿಣಿ, ಇದು ಮನೋಜು, ರವಿ, ಶ್ರುತಿ ಎಲ್ಲರೂ ಬರ್ತಾರೆ. ರೋಹಿಣಿ ಅಂತ ಅಜ್ಜಿ ನೋಡಿದ್ಮೇಲೆ ತುಂಬ ಶಾಕ್ ಆಗ್ಬಿಡುತ್ತೆ. ಒಬ್ಬ ಅಜ್ಜಿ ಯಾಕೆ ಬಂದಾಳ ಅಂತ ಬೈಕಂತ ಇರ್ತಾಳೆ. ಶ್ರುತಿ ಅಂತ ಸಂತೋಷ ಪಡ್ತಾ ಇರ್ತಾಳೆ. ಅಜ್ಜಿ ಯಾವಾಗ ಬಂದೀಯಾ ಅಂತ ಮಾತಾಡಿಸ್ತಾ ಇರ್ತಾಳೆ. ಅಜ್ಜಿ ಬಂದಿದ್ದಾಳಲ್ಲ, ಇನ್ನೇನು ಎಲ್ಲ ಮುಗೀತು ಕತೆ ಅಂತ ರೋಹಿಣಿ ಬೈಕಂತ ಇರ್ತಾಳೆ. ಬೈಕಂತಿದ್ಮೇಲೆ ಆವಾಗ ಹೇಳ್ತಾ ಇರ್ತಾಳೆ ಅಜ್ಜಿ, ಏನು ಅದು ಕೈ ಹಿಡ್ಕೊಂಡು ಏನು ತೋರಿಸು ಅಂತ ಹೇಳ್ತಾ ಇರ್ತಾಳೆ. ಏನಿಲ್ಲ ಅಜ್ಜಿ, ಇದು ತಂದೀನಿ ಅಂತ ಹೇಳ್ತಾ ಇರ್ತಾನೆ ಸೂರ್ಯ. ಆಯಿತು ಹಾಕು, ಏನು ನೀನು ಹೆಂಡ್ತಿ ತಗೊಂಬಂದೀಯ ಅಂತ ಹೇಳ್ತಾ ಇರ್ತಾಳೆ. ಹ್ಞೂ ಅಜ್ಜಿ, ನಾನು ಹೆಂಡ್ತಿಗೆ ತಗೊಂಬಂದೀನಿ ಅಂತ ಹೇಳ್ತಾ ಇರ್ತಾನೆ ಸೂರ್ಯ. ಆವಾಗ ಅಜ್ಜಿ ಹೇಳ್ತಾಳೆ, ಆಯಿತು ನೀನು ಹೆಂಡ್ತಿ ಇಡು ಕಿವಾಕ ಅಂತ ಹೇಳ್ತಾ ಇರ್ತಾನೆ. ಸೂರ್ಯ ಮೀನಾ ಕಿವಿಗೆ ಇಡ್ತಾ ಇರ್ತಾನೆ ಚಿಮ್ಕಿ. ಇಡೋಕೆ ಹೋದ್ಮೇಲೆ ಎಲ್ಲರೂ ಹೊಟ್ಟೆ ಕಿಚ್ಚು ಬೀಳ್ತಾ ಇರ್ತಾರೆ. ಶಾಂತಿ, ರೋಹಿಣಿ ಹೊಟ್ಟೆ ಕಿಚ್ಚು ಬೀಳ್ತಾ ಇರ್ತಾನೆ. ಆಗ ರಂಗನಾಥವರು, ಇದು ರವಿ ತುಂಬ ಸಂತೋಷ ಪಡ್ತಾ ಇರ್ತಾರೆ. ಶ್ರುತಿ ಎಲ್ಲರೂ ಸಂತೋಷ ಪಡುವಾಗ ಆಗ ಎಲ್ಲರೂ ಮನೆಗೆ ಸಂತೋಷ ಪಡ್ತಾ ಇರ್ತಾರೆ. ಸಂತೋಷ ಪಡೆದ ಮೇಲೆ ಆಗ ಮೀನಾ ಅವರಮ್ಮ ಬರ್ತಾಳೆ. ಮೀನಾ ಅವರಮ್ಮ ಬಂದಮೇಲೆ ಶಾಂತಿಗೆ ಕೇಳ್ತಾಳೆ, ಯಾಕೆ ಇದ್ದಕ್ಕಿದ್ದಂಗೆ ಬಂದುಬಿಟ್ಟಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ ಶಾಂತಿ. ಏನಿಲ್ಲ, ಇವರು ಮದುವೆ 1 ವರ್ಷ ಆಯ್ತಲ್ಲ, ಅದಕ್ಕೆ ಮಾತಾಡ್ಸೋಗೋಣ ಅಂತ ಬಂದೆ ಅಂತ ಹೇಳ್ತಾ ಇರ್ತಾಳೆ ಅವ್ರ ಮೀನಾ ಅವರಮ್ಮ ಹೇಳ್ತಾ ಇರ್ತಾಳೆ. ಆಗ ಮೀನಾ ಅವರಮ್ಮ ಕೇಳ್ತಾಳೆ, ರೋಹಿಣಿ ಯಾಕೆ ನಿಮ್ಮಪ್ಪ ಜೈಲಾಗಿದ್ದಾನಂತಲ್ವಾ ಅಂತ ಕೇಳ್ತಾ ಇರ್ತಾಳೆ. ಆವಾಗ ರೋಹಿಣಿ ಏನು ಮಾತಾಡೋಂಗ ಸುಮ್ಮನೆ ಇರ್ತಾಳೆ. ಆವಾಗ ಶಾಂತಿಗೆ ರೋಹಿಣಿ ತುಂಬ ಸಿಟ್ಟು ಬರುತ್ತೆ. ನಿನಗೆ ಯಾಕೆ ಗೊತ್ತಾಯಿತು ಅಂತ ಕೇಳ್ತಾ ಇರ್ತಾಳೆ. ಏನಿಲ್ಲ, ಹೊರಗಡೆ ಹೇಳ್ತಿದ್ರಲ್ಲ ಅದಕ್ಕೆ ಗೊತ್ತಾಯಿತು ಅಂತ ಹೇಳ್ತಾ ಇರ್ತಾಳೆ ಮೀನಾ ಅವರಮ್ಮ. ಹೇಳಿದ್ಮೇಲೆ ಮೀನಾ ಕಾಫಿ ಮಾಡ್ಕೊಂಬರಕ್ಕಂತ ಹೋಗ್ತಾ ಇರ್ತಾಳೆ. ಕಾಫಿ ಮಾಡ್ಕೊಂಬರಕ್ಕೆ ಹೋದ್ಮೇಲೆ ಅಲ್ಲಿ ರೋಹಿಣಿ ಶಾಂತಿಗೆ ಹೇಳ್ತಾರೆ, ಹೌದು ನಮ್ಮಪ್ಪ ಜೈಲಿಗೆ ಹೋಗಿದ್ದು ನಿಮ್ಮಮ್ಮನಿಗೆ ಹೇಗೆ ಗೊತ್ತು, ಊರೆಲ್ಲರಿಗೂ ಹೇಳ್ಬಿಟ್ಟಿರಲ್ಲ ಅಂತ ಮೀನಾನ ರೋಹಿಣಿಗೆ ಹೇಳ್ತಾ ಇರ್ತಾಳೆ. ಕೇಳಿದ್ಮೇಲೆ ನಾನೇನೇನು ಹೇಳಿಲ್ಲ, ಹೇಗೆ ಗೊತ್ತಾಯಿತು ನನಗೆ ಗೊತ್ತಿಲ್ಲ ಅಂತ ಮೀನಾ ಹೇಳ್ತಾ ಇರ್ತಾಳೆ. ಮತ್ತು ನೀನು ಹೇಳಿಲ್ಲ ಅಂತಂದರೆ ಹೆಂಗೆ ಗೊತ್ತಾಯಿತು ನಿಮ್ಮ ಅಮ್ಮನಿಗೆ ಅಂತ ಕೇಳ್ತಾ ಇರ್ತಾಳೆ. ಹೌದು ಬಿಡಿ ಶಾಂತಿ ಅಂತ ಹೇಳ್ತಾಳೆ. ಹೌದು ಬಿಡು, ಬಡವ್ರ ಮಕ್ಕಳೆಲ್ಲ ಚುಚ್ಚಿಡೋದೇ ಅವ್ರ ಕೆಲಸ ಅಂತ ಹೇಳ್ತಾ ಇರ್ತಾಳೆ ಶಾಂತಿ. ಆವಾಗ ಮೀನಾ